ವಕ್ಫ್ ವಿಚಾರದಲ್ಲಿ ಬಿಜೆಪಿ ಹೋರಾಟ ಮಾಡ್ತಾ ಇದೆ. ಅದು ಕೂಡ ಎರಡು ಬಣಗಳಾಗಿ. ಒಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ ಹೋರಾಟವನ್ನ ಈಗಾಗಲೇ ತಮ್ಮ ತಂಡದೊಂದಿಗೆ ಆರಂಭ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಲೇವಡಿ ಮಾಡ್ತಾ ಇದೆ. ಇವತ್ತು ವಕ್ಫ್ ವಿಚಾರದಲ್ಲಿ ಎಲ್ಲ ಸರ್ಕಾರಗಳು ಕೂಡ ನೋಟಿಸ್ ಕೊಟ್ಟಿದ್ದಾವೆ ಅನ್ನೋದನ್ನ, ಬಿಜೆಪಿ ಹೋರಾಟದ ವಿಚಾರ ಕಾಂಗ್ರೆಸ್ ಅದನ್ನ ಲೇವಡಿ ಮಾಡ್ತಾ ಇದೆ. ಇದು ಕೇವಲ ಕಾಂಗ್ರೆಸ್ ಅವಧಿಯಲ್ಲಿ ಮಾತ್ರವಲ್ಲ, ಬಿಜೆಪಿ ಅವಧಿಯಲ್ಲೂ ಕೂಡ ನೋಟಿಸ್ ಅನ್ನ ನೀಡಲಾಗಿದೆ. ಅವರ ಕಾಲದಲ್ಲಿ ಎಷ್ಟು ನೋಟಿಸ್ ಕೊಡಲಾಗಿದೆ, ನಮ್ಮ ಕಾಲದಲ್ಲಿ ಎಷ್ಟು ನೋಟಿಸ್ ಕೊಟ್ಟಿದ್ದೇವೆ, ಎಲ್ಲವೂ ಕೂಡ ಚರ್ಚೆ ಆಗಲಿ. ಇದರ ಬಗ್ಗೆ ಸರ್ಕಾರ ಆದಷ್ಟು ಬೇಗ ಉತ್ತರ ಕೊಡುತ್ತೆ. ಬಿಜೆಪಿಯವರು ರಾಜಕೀಯಕ್ಕೆ ಬಳಸಿಕೊಳ್ಳಲಿಕ್ಕೆ ಮುಂದಾಗಿದ್ರು, ಬೈ ಎಲೆಕ್ಷನ್ನಲ್ಲಿ ಬೆಳೆ ಬೇಯಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ರು, ಎಲ್ಲಿಯೂ ಕ್ಲಿಕ್ ಆಗಲಿಲ್ಲ. ಸಾರ್ವಜನಿಕರ ಬಗ್ಗೆ ಯೋಚನೆ ಮಾಡದೆ ರಾಜಕೀಯವಾಗಿ ಮಾತನಾಡ್ತಾರೆ. ನಾವ್ಯಾಕೆ ಬಡವರ ಭೂಮಿಯನ್ನು ತೆಗೆದುಕೊಳ್ಳುವ ಅವಶ್ಯಕತೆ ನಮಗಿಲ್ಲ ಅಂತ ಹೇಳಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ವಕ್ಫ್ ವಿಚಾರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಮಧ್ಯೆ ನಡೀತಾ ಇರುವಂತಹ ಜಟಾಪಟಿಯನ್ನು ನಾವು ಕೂಡ ಗಮನಿಸ್ತಾ ಇದ್ದೀವಿ. ಅನೇಕ ಕಡೆಗಳಲ್ಲೂ ಕೂಡ ಬಿಜೆಪಿ ಹೋರಾಟ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಬಿಜೆಪಿ ಹೋರಾಟದ ವಿಚಾರ ಈಗ ಕಾಂಗ್ರೆಸ್ ಕೂಡ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತಾ ಇದೆ. ನಾವು ನೋಟಿಸ್ ಕೊಟ್ಟದ್ದು ನಿಜ ಅಂದಮೇಲೆ ಬಿಜೆಪಿ ನೋಟಿಸ್ ಕೊಟ್ಟಿದ್ದು ಕೂಡ ನಿಜ ಅಂತ ಒಪ್ಪಿಕೊಳ್ಬೇಕಲ್ವಾ? ಬಿಜೆಪಿಯವರು ಯಾಕೆ ನೋಟಿಸ್ ಕೊಟ್ಟಿದ್ರು, ಅವರ ಅವಧಿಯಲ್ಲಿ ಎಷ್ಟು ಕೊಟ್ಟಿದ್ದಾರೆ, ನಮ್ಮ ಅವಧಿಯಲ್ಲಿ ಎಷ್ಟು ಕೊಟ್ಟಿದ್ದಾರೆ, ರೈತರನ್ನು ಒಕ್ಕಲೆಬ್ಬಿಸುವಂಥ ಪ್ರಯತ್ನ ನಾವಷ್ಟೇ ಮಾಡಿದ್ದೀವ, ಅದು ಕೂಡ ನಾವು ವಾಪಸ್ ಪಡೆದುಕೊಂಡಿದ್ದೇವೆ ಅಂತ. ರೈತರ ಭೂಮಿಗೆ ನಾವು ಕೈ ಹಾಕೋದಿಲ್ಲ, ರೈತರ ಭೂಮಿಯನ್ನು ನಾವು ತೆಗೆದುಕೊಳ್ಳೋದಿಲ್ಲ, ಯಾವ ಕಾರಣಕ್ಕೂ ಕೂಡ ಈ ವಿಚಾರದಲ್ಲಿ ಕಾಂಗ್ರೆಸ್ ಮುಂದೆ ಹೆಜ್ಜೆ ಇಡೋದಿಲ್ಲ ಅಂತ ಹೇಳಿ ಅನೇಕ ಬಾರಿ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ. ಆದರೂ ಕೂಡ ಬಿಜೆಪಿ ಹೋರಾಟ ಮಾಡ್ತಾ ಇದೆ. ಅದು ಕೂಡ ಎರಡು ಬಣಗಳಾಗಿ. ಬಸನಗೌಡ ಪಾಟೀಲ್ ಯತ್ನಾಳ ಬೆಳಗಾವಿಯಿಂದ ಹೋರಾಟವನ್ನು ಆರಂಭ ಮಾಡಿದ್ದಾರೆ. ಅದಕ್ಕೆ ಅನೇಕ ರೀತಿಯ ಬಿಜೆಪಿಯಲ್ಲಿ ಒಡಕು, ಒಂದು ರೀತಿ ಬಣಗಳ ವಿಭಿನ್ನ ವಿಚಾರ ಇದೆ. ಆದರೆ ಸಂತೋಷ್ ಲಾಡ್ ಅದೆಲ್ಲದಕ್ಕೂ ಮೀರಿ ಈ ರೀತಿ ಮಾತನಾಡಿದ್ದಾರೆ. ಇಲ್ಲಿ ವಕ್ಫ್ ವಿಚಾರದಲ್ಲಿ ಎಲ್ಲ ಸರ್ಕಾರಗಳು ನೋಟಿಸ್ಗಳು ಕೊಟ್ಟಿದ್ದಾವೆ. ವಿಶೇಷವಾಗಿ 4567 ಎಷ್ಟ್ರಿ 4567 ಇವ್ರ ಕಾಲದಲ್ಲಿ, ಯಾರ ಕಾಲದಲ್ಲಿ, ಬಿಜೆಪಿ ಕಾಲದಲ್ಲಿ ಮುಟೇಶನ್ ಚೇಂಜ್ ಆಗಿದೆ. ನಮ್ದು ನೋಟಿಸ್ ಹೋಗೋದ್ರ ಜೊತೆಗೆ ಕೆಲವು ಮುಟೇಶನ್ ಚೇಂಜ್ ಆಗಿರ್ಬೋದು, ಇವ್ರದ್ದು ನೋಟಿಸೇ ಹೋಗಿಲ್ಲ. 4567 ಮುಟೇಶನ್ಗಳು ಚೇಂಜ್ ಆಗಿದ್ದಾವೆ ಯಾರ ಅವಧಿಯಲ್ಲಿ. ಮತ್ತೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅವರು. ಇದ್ರ ಬಗ್ಗೆ ಬೇಡ ಚರ್ಚೆ ಮಾಡೋದು. ನೀವು ಇದನ್ನು ಕೇಳಿ, ನಾವು ಹೇಳಿದ್ ಸರಿ ಇದೆಯೋ ತಪ್ಪಿದೆ ಕೇಳಿ. ಇದು ನಾಳೆ ನಾಡಿದ್ರೆ ನಿಮಗೆಲ್ಲ ಸರ್ಕಾರನ ಉತ್ತರ ಕೊಡುತ್ತೆ. ಅವ್ರ ಕಾಲದಲ್ಲಿ ಎಷ್ಟು ನೋಟಿಸ್ಗಳಾಗಿದ್ದಾವೆ, ನಮ್ಮ ಕಾಲದಲ್ಲಿ ಎಷ್ಟು ನೋಟಿಸ್ ಆಗಿದ್ದಾವೆ. ನೋಟಿಸ್ ಆಗ್ತಕ್ಕಂಥದ್ದು ಇವಾಗಲ್ಲ, ಎಲ್ಲ ಸರ್ಕಾರಗಳು ನೋಟಿಸ್ಗಳು ಮಾಡ್ತಾನೆ ಇದ್ದಾವೆ. ಇದು ಇವರಿಗೆ ರಾಜಕೀಯ ಬೇಕಾಗಿತ್ತು, ಎಲೆಕ್ಷನ್ ಹತ್ರ ಇತ್ತಲ್ಲ, ಅದನ್ನು ಏನೋ ಬೆಳೆಸ್ಕೊಳ್ಳಕ್ಕೆ ಹೋಗೋ ಒಂದು ಪ್ರಯತ್ನ ಮಾಡಿದ್ರು, ಎಲ್ಲಿ ಕ್ಲಿಕ್ ಆಗಿಲ್ಲ. ಸೊ ಇದು ಯಾವಾಗಲೂ ರಾಜಕೀಯ ದೃಷ್ಟಿಯಿಂದ ಮಾಡ್ತಾರೆ ಹೊರತು ಸಾರ್ವಜನಿಕರ ಜೀವನ ದೃಷ್ಟಿಯಿಂದ ಮಾಡೋದಲ್ಲ. ಇವ್ರು ಯಾವ ಭೂಮಿ ಬಗ್ಗೆ ಮಾತನಾಡ್ತಾರೆ? ಉಳವನ ಒಡೆಯ ಕಾರ್ಯಕ್ರಮ ಮಾಡಿದ್ದ ಕಾಂಗ್ರೆಸ್ ಪಕ್ಷ. ಉಳವನ ಒಡೆಯ ಕಾರ್ಯಕ್ರಮ ಮಾಡಿ ಅವಾಗ ಬಿಜೆಪಿ ವಿರುದ್ಧವಾಗಿತ್ತು. ಬಿಜೆಪಿ ಯಾವಾಗಲೂ ಸಾಹುಕಾರ ಪರವಾಗಿತ್ತು. 10,000 ಎಕರೆ, 15,000 ಎಕರೆ, 50,000 ಎಕರೆ ಯಾರ ಹತ್ರ ಇತ್ತು, ಅದನ್ನು ಇಂದಿರಾ ಗಾಂಧಿ ಅವರು ಕಾನೂನು ಮಾಡಿದ ಕಾಂಗ್ರೆಸ್ ಪಕ್ಷ. ಇಂದಿರಾ ಗಾಂಧಿ ಅವರು ಇಲ್ಲಿ ವಕ್ಫ್ ವಿಚಾರದಲ್ಲಿ ಎಲ್ಲ ಸರ್ಕಾರಗಳು ನೋಟಿಸ್ಗಳು ಕೊಟ್ಟಿದ್ದಾವೆ. ವಿಶೇಷವಾಗಿ 4567 ಎಷ್ಟ್ರಿ